ಬೆಲ್ಲ ಆಯ್ತು. ಇನ್ನು ಟೊಮ್ಯಾಟೊ ಸಾಸ್ ಪ್ರಿಯರೇ ಎಚ್ಚರವಾಗಿರಿ. ನಿಮ್ಮ ನೆಚ್ಚಿನ ಸಾಸ್ ಕೂಡ ಆರೋಗ್ಯಕ್ಕೆ ಹಾನಿಕರ. ಟೊಮ್ಯಾಟೊ ಸಾಸ್ ಅಸುರಕ್ಷಿತ ಅಂತ ಆರೋಗ್ಯ ಇಲಾಖೆ ವರದಿಯಲ್ಲಿ ಗೊತ್ತಾಗಿದೆ. ಈ ವರದಿಯಲ್ಲಿ ಸಾಸ್ ಸತ್ಯ ಏನು ಅನ್ನೋದು ಬಟಾ ಬಯಲಾಗಿದೆ. ಟೊಮ್ಯಾಟೊ ಸಾಸ್ ಕಲಬೆರಕೆ ಆಗಿರೋದು ಪತ್ತೆಯಾಗಿದೆ. ಟೊಮ್ಯಾಟೊ ಸಾಸ್ ಅಂತೂ ಈ ಚೈನೀಸ್ ಫುಡ್ಗಳಿಗೆ ಅತಿ ಹೆಚ್ಚಾಗಿ ಬಳಕೆ ಮಾಡುವಂಥದ್ದು. ಟೊಮ್ಯಾಟೊ ಸಾಸ್ಗಳು ಬಹಳ ಜನರಿಗೆ ಅತಿ ಪ್ರಿಯವಾದದ್ದು. ಪಿಜ್ಜಾಯಿಂದ ಹಿಡಿದು ಗೋಬಿವರೆಗೂ ಕೂಡ ಎಲ್ಲದಕ್ಕೂ ಈ ಟೊಮ್ಯಾಟೊ ಸಾಸ್ಗಳನ್ನು ಬಳಕೆ ಮಾಡ್ತಾರೆ. ಬಟ್ ಇದರಿಂದ ಏನು ಸಂಕಷ್ಟ ಎದುರಾಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಫೆಬ್ರವರಿಯಲ್ಲಿ ಸಾಸ್ ಸ್ಯಾಂಪಲನ್ನು ಆಹಾರ ಇಲಾಖೆ ಪಡ್ಕೊಂಡಿತ್ತು. ಈ ರೀತಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾರೆ. ರಿಪೋರ್ಟ್ನಲ್ಲಿ ಬಂದಿರುವಂಥ ಅಂಶಗಳನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದ ವಿವಿಧ ಭಾಗಗಳ ಸಾಸ್ ಸ್ಯಾಂಪಲ್ಗಳನ್ನು ಕಲೆ ಹಾಕಲಾಗಿತ್ತು. ಈ ಟೊಮ್ಯಾಟೊ ಸಾಸ್ಗಳ ಸ್ಯಾಂಪಲ್ಸ್ಗಳನ್ನು ಲ್ಯಾಬಿಗೆ ಕಳಿಸಿದ್ರು. ಆರೋಗ್ಯ ಇಲಾಖೆ ಕೈ ಸೇರಿತ್ತು. ಸಾಸ್ ಕಲಬೆರಕೆ ಅನ್ನುವಂಥ ವರದಿ ಈಗ ಬಂದಿದೆ. ಕಲಬೆರಕೆ ಟೊಮ್ಯಾಟೊ ಸಾಸ್ ಸೇವಿಸಿದ್ರೆ ಇದು ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗ ಟೊಮ್ಯಾಟೊ ಸಾಸ್ ಪ್ರಿಯರು ಯೋಚನೆ ಮಾಡಬೇಕಾಗಿ ಬಂದಿದೆ. ಏನಿದೆ ರಿಪೋರ್ಟ್ನಲ್ಲಿ? ಟೊಮ್ಯಾಟೊ ಸಾಸ್ನಿಂದ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ? ವಿಜಯ್, ಈ ಟೊಮೆಟೊ ಸಾಸ್ಗೆ ಸೋಡಿಯಂ ಬೆಂಜೋಯೇಟ್ ಅನ್ನ ಮಿಶ್ರಣ ಮಾಡೋದ್ರಿಂದ ಇದು ಅತಿ ಹೆಚ್ಚಾಗಿ ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ. ಇದರಿಂದ ಬಹುತೇಕ ವಯಸ್ಸಾದವರಾಗ್ಲಿ ಅಥವಾ ಚಿಕ್ಕ ಮಕ್ಕಳಾಗ್ಲಿ ಇವರೆಲ್ಲರಿಗೂ ಕೂಡ BP ಸಮಸ್ಯೆ ಉಂಟಾಗುತ್ತೆ. ಜೊತೆಗೆ ಮೂಳೆಯಲ್ಲಿ ಶಕ್ತಿ ಕುಂದುತ್ತಾ ಹೋಗುತ್ತೆ. ಜೊತೆಗೆ ಮಕ್ಕಳು ಅತಿ ಹೆಚ್ಚಾಗಿ ಅವ್ರು ಹೇಳಿದ ಮಾತು ಕೇಳೋದಿಲ್ಲ, ನಿಯಂತ್ರಣಕ್ಕೆ ಸಿಗೋದಿಲ್ಲ, ಬೇಗ ಬೇಗ ಕೋಪ ಮಾಡ್ಕೊಳ್ತಾರೆ. ಈ ಕೋವಿಡ್ ಆದ್ಮೇಲಂತೂ ಮಕ್ಕಳನ್ನ ನಿಯಂತ್ರಣ ಮಾಡೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಈ ಆಹಾರದಲ್ಲಿ ಆಗುವಂತಹ ಬದಲಾವಣೆಯಿಂದ ಅವರ ದೇಹದ ಮೇಲೆ ಬೀರುವಂತಹ ಪರಿಣಾಮದಿಂದ ಮಕ್ಕಳು ಹಿಡಿದಕ್ಕೆ ಸಿಗೋದಿಲ್ಲ, ಮಕ್ಕಳು ಜಾಸ್ತಿ ಕೋಪ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಅವರ ಬಿಹೇವಿಯರ್ ಅಲ್ಲಿ ಬದಲಾಗ್ತಾ ಹೋಗುತ್ತೆ. ಈ ರೀತಿಯ ಚೇಂಜಸ್ ಗಳಾಗ್ತಾ ಹೋಗುತ್ತೆ. ಸೊ ಟೊಮೆಟೊ ಸಾಸ್ ನಿಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಬಹುತೇಕ ಇಷ್ಟಪಡ್ತಾರೆ. ಯಾಕಂದ್ರೆ ಪಿಜ್ಜಾ ಇಂದ ಹಿಡಿದು ಬ್ರೆಡ್ ಆಗಲಿ ಪ್ರತಿಯೊಂದಕ್ಕೂ ಕೂಡ ಮಕ್ಕಳು ಜಾಸ್ತಿ ಇದನ್ನ ಇಷ್ಟಪಡೋದ್ರಿಂದ, ಬಹುತೇಕರು ಇದಕ್ಕೆ ಜಾಸ್ತಿ ಇಷ್ಟಪಡೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ. ನೀವು ಗಮನಿಸಿದ್ರೆ ಟೊಮೆಟೊ ರೇಟ್ ಜಾಸ್ತಿ ಆಗಲಿ ಅಥವಾ ಟೊಮೆಟೊ ರೇಟ್ ಕಡಿಮೆ ಆಗಲಿ, ಒಂದು ಟೈಮ್ ಬರುತ್ತೆ ಮಾರುಕಟ್ಟೆಯಲ್ಲಿ ಗಗನಕ್ಕೇರವಿರುತ್ತೆ ಟೊಮೆಟೊ, ಅಷ್ಟು ರೇಟ್ ಜಾಸ್ತಿ ಆಗುತ್ತೆ. ಅಂತಹ ಟೈಮ್ನಲ್ಲೂ ಕೂಡ ಈ ಟೊಮೆಟೊ ಕಿಚಪ್ ರೇಟ್ ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಟೊಮೆಟೊ ರೇಟ್ ಕಡಿಮೆ ಆದಾಗಲೂ ಕೂಡ ಇದರಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗಲ್ಲ. ಅದು ಹೇಗೆ ಅನ್ನುವಂತಹ ಪ್ರಶ್ನೆ ಉಟ್ಕೊಳ್ಳುತ್ತೆ. ಸೊ ಇದನ್ನ ಆಲ್ರೆಡಿ ಅವರು ಮುಂಚಿತವಾಗಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಈ ರೀತಿಯ ಒಂದಷ್ಟು ಪ್ರತಿಕೂಲ ಪರಿಣಾಮ ಆರೋಗ್ಯದ ಮೇಲೆ ಬೀರ್ತಾ ಹೋಗುತ್ತೆ. ಸೊ ಹಾಗಾಗಿ ಆಹಾರ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ನಡೆಸಿದ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಸ್ಯಾಂಪಲ್ಸ್ ಅಲ್ಲಿ ಈಗ ಅನ್ಸೇಫ್ ಅನ್ನುವಂತಹ ವರದಿ ಬಂದಿರುವಂತದ್ದು. ಇದ್ರ ಜೊತೆಗೆ ಬೆಲ್ಲವೂ ಕೂಡ ಅನ್ಸೇಫ್ ಅನ್ನುವಂತಹ ವರದಿ ಬಂದಿದೆ. ಅದರಲ್ಲೂ ಕೂಡ ಸಲ್ಫರ್ ಅನ್ನ ಮಿಕ್ಸ್ ಮಾಡೋದ್ರಿಂದ, ಅದರ ಕಲರ್ ಅನ್ನ ಬ್ರೈಟ್ ಮಾಡೋದಕ್ಕೋಸ್ಕರ ಸಲ್ಫರ್ ಅನ್ನ ಮಿಕ್ಸ್ ಮಾಡೋದ್ರಿಂದ ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾ ಹೋಗುತ್ತೆ. ಬೆಲ್ಲ ಸಾಮಾನ್ಯವಾಗಿ ಉಂಡೆ ಬೆಲ್ಲವನ್ನ ಕೊಂಡುಕೊಳ್ಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಈಗ ಆಹಾರ ತಜ್ಞರು ಕೊಡ್ತಾ ಇರುವಂತದ್ದು. ಇವತ್ತಿನ ದಿನ ಹೆಂಗಾಗಿದೆ ಅಂತ ಹೇಳಿದ್ರೆ, ಯಾವುದನ್ನ ತಗೊಳ್ಬೇಕು, ಯಾವುದನ್ನ ಸೇವಿಸಬೇಕು, ಯಾವುದನ್ನ ಸೇವಿಸಬಾರ್ದು ಅನ್ನುವಂತಹ ಗೊಂದಲದಲ್ಲಿ ಈಗ ಜನಸಾಮಾನ್ಯರು ಇರುವಂತದ್ದು. ವಿಜಯ್, ಮುಂದೆ ಏನೇನ್ ಬ್ಯಾನ್ ಆಗುತ್ತೋ, ಯಾವ್ಯಾವ ರೀತಿಯ ಆಹಾರ ಪದಾರ್ಥದಲ್ಲಿ ಕಳಪೆ ಗುಣಮಟ್ಟ ಇದೆಯೋ, ಇನ್ನು ಏನೇನ್ ಲಿಸ್ಟ್ ಹೊರಗಡೆ ಬರುತ್ತೋ ಆಹಾರ ಇಲಾಖೆಯಿಂದ ಅನ್ನುವ ಆತಂಕದಲ್ಲಿ ಜನಸಾಮಾನ್ಯರು ಇರುವಂತದ್ದು. ವಿಜಯ್, ಪ್ರಗತಿ, ಅಲ್ಲಿಗೆ ಈಗ ಜನರಿಗೆ ಇದನ್ನು ತಿನ್ನೋದೇ ಬಿಟ್ಬಿಡ್ಬೇಕಪ್ಪ ಅನ್ನೋದಾ, ಅಥವಾ ಹುಡುಕಿ ಕಲಬೆರಕೆ ಅಲ್ಲದ ಈ ರೀತಿಯ ವಸ್ತುಗಳನ್ನು ತಗೊಳ್ಬೇಕು ಅಂದರೆ ಅದು ಹೇಗೆ ಅಂತ ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಆರೋಗ್ಯ ಇಲಾಖೆಯಿಂದ? ಖಂಡಿತ ವಿಜಯ್, ಇವಾಗ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ನೀವು ತಿನ್ನೋದನ್ನ ಬಿಟ್ಟೇ ಬಿಡಿ ಅನ್ನುವಂತಹ ವಿಚಾರವನ್ನು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕರಿದ ಹಸಿರು ಬಟಾಣಿ ಅಂತ ತಗೊಂಡ್ರೆ, ಆ ಹಸಿರು ಬಟಾಣಿಯಲ್ಲಿ ಯಥೇಚ್ಛವಾಗಿ ಕಲರ್ ಅನ್ನ ಆಡ್ ಮಾಡ್ತಾ ಇದ್ದಾರೆ. ಆ ಕಲರ್ ಎಲ್ಲಿ ಆಡ್ ಮಾಡ್ತಾ ಇದ್ದಾರೆ, ಆ ಕೃತಕ ಬಣ್ಣಕ್ಕೆ ಕಡಿವಾಣವನ್ನ ಹಾಕಬೇಕು. ಅದ್ರ ಬಗ್ಗೆ ಮಾರುವವರಿಗೂ ಜೊತೆಗೆ ಕೊಳ್ಳುವವರಿಗೂ ಕೂಡ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಆಹಾರ ಇಲಾಖೆಯಿಂದ ಈ ರೀತಿಯಾದಂತಹ ಒಂದಷ್ಟು ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಕಾಸ್ಮೆಟಿಕ್ಸ್ ಅಂತ ಬಂದ್ರೆ, ನಿಮಗೆ ಬ್ರ್ಯಾಂಡ್ ಏನಿರುತ್ತೆ ಅಂದ್ರೆ, ಜನಕ್ಕೆ ಗೊತ್ತಿರುವಂತಹ ಫೇಮಸ್ ಬ್ರ್ಯಾಂಡ್ ನ ಹೆಸರಲ್ಲಿ ಒಂದಷ್ಟು ಕಳಪೆ ಗುಣಮಟ್ಟದ, ಅದನ್ನ ನಕಲಿ ಮಾಡಿ ಕಳಪೆ ಗುಣಮಟ್ಟದ ಲಿಪ್ಸ್ಟಿಕ್, ಲಿಪ್ ಕೇರೋ ಇವುಗಳನ್ನೆಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಅಂತವರ ವಿರುದ್ಧ ಕೂಡ ಆಹಾರ ಇಲಾಖೆ ಸಮರ ಸಾರೋದಕ್ಕೆ ಸಜ್ಜಾಗಿದೆ. ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನ ದಾಖಲು ಮಾಡೋದಕ್ಕೂ ಕೂಡ ಸಜ್ಜಾಗಿರುವಂತದ್ದು. ಜೊತೆಗೆ ಈ ಕಾಸ್ಮೆಟಿಕ್ ಆಕ್ಟ್ ನಲ್ಲಿ ಒಂದಷ್ಟು ಬದಲಾವಣೆ ತರೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಜೊತೆಗೆ ಈ ಟ್ಯಾಟೂ ಹಾಕೋದಾಗ್ಲಿ, ಟ್ಯಾಟೂ ಹಾಕಿದ್ರೆ ನಿಮಗೆ ಅವರಿಗೂ ಯಾವುದೇ ರೀತಿಯಾದಂತಹ ನಿರ್ಬಂಧ ಆರೋಗ್ಯ ಇಲಾಖೆ ಮೇಲೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ,
ಅವರಿಗೊಂದು ಟ್ರೇಡ್ ಲೈಸೆನ್ಸ್ ಅನ್ನ ತಗೊಳ್ತಾರೆ ಬಿಟ್ರೆ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಇದು ಯಾವುದೇ ರೀತಿಯಾದಂತಹ ಒಂದು ನಿರ್ಬಂಧ ಅವರಿಗಿಲ್ಲ. ಸೊ ಹಾಗಾಗಿ ಅವ್ರ ಮೇಲೂ ಕೂಡ ನಿರ್ಬಂಧ ಹೇರುವಂತಹ ಒಂದಷ್ಟು ಕಾನೂನನ್ನ ಅಥವಾ ರೂಲ್ಸ್ ಅನ್ನ ಸ್ಟ್ರಿಕ್ಟ್ ಮಾಡುವಂತಹ ಎಲ್ಲ ಚಿಂತನೆ ನಡೀತಾ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.